ಅಬ್ರಹಾಮನು ತನ್ನ ಆತ್ಮಿಕ ಜೀವಿತ ಪ್ರಾರಂಭಿಸಿದಾಗ ಏನ್ ಮಾಡಿದನು ಗೊತ್ತಾ? ಪ್ರಾರ್ಥನೆಯನ್ನು ಅಳವಡಿಸಿಕೊಂಡಿದ್ದನು. ಆದ್ದರಿಂದ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ವಾಕ್ಯವನ್ನು ಅಂಗೀಕರಿಸುತ್ತಾರೆ, ರಕ್ಷಿಸಲ್ಪಡುತ್ತಾರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ. ಇವರು ಯಾರೆಂದರೆ ನೂತನವಾಗಿ ಯೇಸುವನ್ನು ಅಂಗೀಕರಿಸಿರುವ ವಿಶ್ವಾಸಿಗಳು. 3,000 ಮಂದಿ ಯೆರೂಸಲೇಮಿನಲ್ಲಿ ರಕ್ಷಣೆ ಹೊಂದುತ್ತಾರೆ. ಪುರುಷರೇ 3,000 ಆಗಿರೋದಾದ್ರೆ ಇನ್ನು ಸ್ತ್ರೀಯರು ಎಷ್ಟು ಜನ ಆಗಿರ್ಬೋದು ಯೋಚಿಸಿ. ರಕ್ಷಿಸಲ್ಪಟ್ಟ ನಂತರ ಇವರು, ನಿಮ್ಮಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರೆಂದು ಒಮ್ಮೆ ಕೈ ತೋರಿಸುವಿರಾ? ರೈಟ್. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರ ನೀವು ದೀಕ್ಷಾ ಸ್ನಾನ ತಪ್ಪದೆ ತೆಗೆದುಕೊಳ್ಳಬೇಕು. ಹಳೆಯ ಹೊಲಸಾದ ಜೀವಿತವನ್ನು ಸಮಾಧಿ ಮಾಡುತ್ತಾ ಒಂದು ನೂತನ ಜೀವಿತವನ್ನು ಪ್ರಾರಂಭಿಸುತ್ತಾ ಲೋಕಕ್ಕೆ ಸಾಕ್ಷಿಯಾಗಿ ನೀವು ದೀಕ್ಷಾ ಸ್ನಾನದ ಮೂಲಕ ನಿಮ್ಮ ಸಾಕ್ಷಿಯನ್ನು ತಿಳಿಯಪಡಿಸಬೇಕು. ಅವರು ರಕ್ಷಿಸಲ್ಪಡುತ್ತಾರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ. ಆ ನಂತರ ಏನ್ ಮಾಡ್ತಾರೆ? ಅವರು ತಮ್ಮ ಆತ್ಮಿಕ ಜೀವಿತಕ್ಕೆ 4 ಅಸ್ಥಿವಾರಗಳನ್ನು ಹಾಕಿಕೊಂಡು, ಪಿಲ್ಲರ್ಸ್ ಗಳನ್ನು ಕಟ್ಟಿಕೊಂಡು, ಮೇಲ್ಛಾವಣಿ ಹಾಕಿಕೊಂಡು ಪ್ರಶಾಂತವಾಗಿ ಅದರ ನೆರಳಲ್ಲಿ ಜೀವಿಸುವುದನ್ನು ಅಳವಡಿಸಿಕೊಳ್ತಾರೆ. ಒಂದು ಕುರ್ಚಿಯ ಮೇಲೆ ನೀವು ಕೂತ್ಕೊಳ್ಬೇಕಾದ್ರೆ 4 ಕಾಲುಗಳು ಬಲವಾಗಿರಬೇಕು. ಯಾವ್ದಾದ್ರೂ ಒಂದು ಕಾಲು ಬಲಹೀನವಾಗಿದ್ರೆ ಆ ಕುರ್ಚಿಯ ಮೇಲೆ ನೀವು ಕೂತ್ಕೊಳ್ಳಲಿಕ್ಕಾಗಲ್ಲ. ಕೂತ್ಕೊಂಡ್ರು ಸಹ ಭಯ ಭೀತಿಯಿಂದ ಅದ್ರ ಮೇಲೆ ಕೂತ್ಕೊಳ್ತೀರಿ. ಅದು ಸ್ವಲ್ಪ ಏನಾದ್ರೂ ಕದಲುವುದಾದ್ರೆ ತಕ್ಷಣ ಎದ್ದು ಹೋಗ್ತೀರಿ. ಯಾಕೆಂದರೆ ಅದೇನಾದ್ರೂ ಮುರಿದ್ರೆ ನಿಮ್ಮ ಸೊಂಟ ಮುರಿಯುತ್ತೆ. ಪ್ರಶಾಂತವಾಗಿ ಕೂತ್ಕೊಳ್ಳಲಿಕ್ಕಾಗುತ್ತಾ? 4 ಕಾಲಲ್ಲಿ ಒಂದು ಕಾಲು ಬಲಹೀನವಾಗಿದ್ರೆ, ಒಂದು ಕಾಲು ಮುರಿದು ಹೋಗಿರೋದಾದ್ರೆ, 4 ಪಿಲ್ಲರ್ಸ್ ಗಳಲ್ಲಿ ಒಂದು ಪಿಲ್ಲರು ಸ್ವಲ್ಪ ಬಾಗಿದೆ ಅಂತ ಮನೆಯಲ್ಲಿ ಪ್ರಶಾಂತವಾಗಿ ಮಲಗಲಿಕ್ಕಾಗತ್ತಾ? ಒಂದು ಸಾರಿ ಆಲೋಚಿಸಿ. ಹಾಗೆಯೇ ನಿಮ್ಮ ಆತ್ಮಿಕ ಜೀವಿತದಲ್ಲಿ 4 ಪಿಲ್ಲರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿವೆ. ನೀವು ಪ್ರಶಾಂತವಾಗಿ ಜೀವಿಸುವುದಕ್ಕಾಗಿ, ಪ್ರಶಾಂತವಾಗಿ ಮಲಗುವುದಕ್ಕಾಗಿ, ನಿಮ್ಮ ಕುಟುಂಬಕ್ಕೆ ಪ್ರಶಾಂತತೆ ಕೊಡುವುದಕ್ಕಾಗಿ ಈ 4 ಪಿಲ್ಲರ್ಸ್ ಬಹಳ ಬಹಳ ಸ್ಟ್ರಾಂಗ್ ಆಗಿರಬೇಕು. ಯಾವುದು ಆ 4 ಪಿಲ್ಲರ್ಸ್? ಇವರು 42ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು, ಮೊದಲನೇದಾಗಿ ವಾಕ್ಯ. ನೀವು ನಿಮ್ಮ ಆತ್ಮಿಕ ಜೀವಿತ ನಿರ್ಮಿಸಿಕೊಳ್ಳಬೇಕು. ಪ್ರಶಾಂತವಾಗಿ ನಿಮ್ಮ ಆತ್ಮಿಕ ಜೀವಿತ ಮುಂದುವರಿಯಬೇಕಾದ್ರೆ ಮೊದಲನೇದಾಗಿ ನೀವು ಹೊಂದಿಕೊಂಡಿರಬೇಕಾದದ್ದು ವಾಕ್ಯ. ವಾಕ್ಯವನ್ನು ಇದ್ದದನ್ನು ಇದ್ದ ಹಾಗೆಯೇ ನಿಮಗೆ ಬೋಧಿಸುವಂತಹ ಬೋಧನೆ ನಿಮಗೆ ಬೇಕು. ನೇರವಾಗಿಯೂ ಸ್ಪಷ್ಟವಾಗಿಯೂ ಶುದ್ಧವಾಗಿಯೂ ದೇವರ ವಾಕ್ಯವನ್ನು ಸಾರುವಂತಹ ವಾಕ್ಯ ನಿಮಗೆ ಬೇಕು. ಎರಡನೇದು, ಕೇವಲ ಭಾನುವಾರ ನೀವು ಸಭೆಗೆ ಹೋಗಿ ವಾಕ್ಯ ಕೇಳೋದಷ್ಟೇ ಅಲ್ಲ. ವೈಯಕ್ತಿಕವಾಗಿ ಪ್ರತಿದಿನ ನೀವು ಬೈಬಲ್ ಅನ್ನು ತೆರೆಯಬೇಕು, ಬೈಬಲ್ ಅನ್ನು ಓದಬೇಕು ಎಂದು ಮರೆಯಬೇಡಿ. ಕೆಲವೊಂದು ಸಾರಿ ನಿಮ್ಮ ಆರೋಗ್ಯ ಸರಿಯಾಗಿರಲ್ಲ, ಸಭೆಗೆ ಹೋಗ್ಲಿಕ್ಕಾಗಲ್ಲ. ಅಂತಹ ಸಮಯದಲ್ಲಿ ಖಚಿತವಾಗಿ ಮನೆಯಲ್ಲಿ ಇರಬೇಕಾಗುತ್ತೆ. ಅದು ಸ್ವಲ್ಪ ಕಾಲ. ಆರೋಗ್ಯ ಚೇತರಿಸಿಕೊಂಡ ನಂತರ ಏನ್ ಮಾಡ್ಬೇಕು? ತಕ್ಷಣ ಸಭೆಗೆ ಹೋಗ್ಬೇಕು. ಪರಿಸ್ಥಿತಿಗಳು ಸರಿಯಾದಾಗ ಏನ್ ಮಾಡ್ಬೇಕು? ತಕ್ಷಣವೇ ದೇವರ ಆಲಯಕ್ಕೆ ಹೋಗ್ಬೇಕು. ಆ ದಿನ ಯೆರೂಸಲೇಮಿನಲ್ಲಿ ಅವರು ಆರಿಸಿಕೊಂಡಿರುವ 4 ಆಸ್ತಿವಾರಗಳು ಯಾವುದೆಂದ್ರೆ, ಮೊದಲನೇದಾಗಿ ವಾಕ್ಯ, ಎರಡನೆಯದಾಗಿ ಸಹವಾಸ. ಏನದು? ಸಹವಾಸ ಅಂದರೆ ಸಹವಾಸವಾಗಿಯೂ, ಸಭೆಯಾಗಿಯೂ, ಸಮಾಜವಾಗಿಯೂ, ಸಹ ಕುಟುಂಬವಾಗಿಯೂ ಎಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿ ದೇವರನ್ನು ಆರಾಧಿಸುವಂತದ್ದು. ಇದು ದೇವರು ಕೊಟ್ಟಿರುವಂತಹ ಅಮೂಲ್ಯವಾದ ಸೂತ್ರವಾಗಿದೆ. ಹಾಗಾಗಿ ಸಭೆಯಾಗಿ ಕೂಡಿ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ಓದುತ್ತಿದ್ದೇನೆ. ಕೆಲವರು ಬಿಟ್ಟ ಪ್ರಕಾರ, ಯಸ್, ನಮ್ಮಲ್ಲಿ ಕೆಲವರು ಬಿಟ್ಟಿದ್ದಾರೆ. ಕಾರಣ ಏನೇ ಆಗಿರಬಹುದು. ಕೆಲವರು ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಕೆಲವರು ಕುಟುಂಬದಲ್ಲಿ ಸಮಸ್ಯೆಗಳಿವೆ ಅಂತ ಹೇಳಿ ಬಿಟ್ಟಿದ್ದಾರೆ. ಇನ್ನು ಕೆಲವರು ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಹೀಗೆ ಒಂದಲ್ಲ ಒಂದು ಕಾರಣ ಹೇಳಿ ಬಿಟ್ಟವರು ಇದ್ದಾರೆ. ಕೆಲವರು ಬಿಟ್ಟ ಪ್ರಕಾರ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಟು ಬಿಡದೆ, ಏನಿದೆ ಬೈಬಲ್ನಲ್ಲಿ? ಸಮಾಜವಾಗಿ, ಸಭೆಯಾಗಿ, ಸಹವಾಸಕ್ಕಾಗಿ ಕೂಡಿಕೊಳ್ಳುವುದು ಬಿಟ್ಟು ಬಿಡಬೇಕಂತ ಬೈಬಲ್ನಲ್ಲಿ ಇದೆಯೋ ಅಥವಾ ಬಿಟ್ಟು ಬಿಡಬಾರದಂತ ಬೈಬಲ್ನಲ್ಲಿ ಇದೆಯೋ? ಏನಿದೆ ಪ್ರಿಯರೇ? ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನಿನ್ನ ಮಗನನ್ನು ತೆಗೆದುಕೊಂಡು ಬಂದು ಸರ್ವಾಂಗ ಹೋಮವಾಗಿ ಅರ್ಪಿಸುವಂತ ದೇವರು ಹೇಳಿದ್ರೆ, ಆ ತನ್ನ ಮಗನನ್ನೇ ತಂದು ಆ ಯಜ್ಞವೇದಿಯ ಮೇಲೆ ಮಲಗಿಸಿದ ಪ್ರಿಯರೇ. ಅದು ಪ್ರಿಯರೇ ವಿಧೇಯತೆ ಅಂದ್ರೆ. ಹಾಗೆಯೇ ಈ ದಿನ ದೇವರು ಹೇಳ್ತಿದ್ದಾರೆ, ನಿಮ್ಮ ಆತ್ಮಿಕ ಜೀವಿತ ನಿರ್ಮಿಸಲ್ಪಟ್ಟು ನೀವು ಪ್ರಶಾಂತವಾಗಿ ಆ ನಿರ್ಮಾಣದಲ್ಲಿ ನೀವು ಜೀವಿಸಬೇಕಾದರೆ ವಾಕ್ಯವನ್ನು ಓದಿರಿ, ಸಹವಾಸಕ್ಕಾಗಿ ಕೂಡಿ ಬನ್ನಿರಿ ಎಂದು ದೇವರೇ ಹೇಳ್ತಿದ್ದಾರೆ. ವಾಕ್ಯವೇ ಹೇಳ್ತಿದೆ. ಸಹವಾಸಕ್ಕಾಗಿ ಕೂಡಿ ಬರುವುದನ್ನು ಬಿಟ್ಟು ಬಿಡದೆ ಸಮಾಜವಾಗಿ ಕೂಡಿಕೊಳ್ಳುವುದನ್ನು ಬಿಡಬೇಡಿರಿ.
ನಮ್ಮಲ್ಲಿ ಕೆಲವರು ಒಂದು ವಾರ ಸಭೆಗೆ ಹೋದ್ರೆ ಮತ್ತೊಂದು ವಾರ ಹೋಗೋದಿಲ್ಲ, ಒಂದು ತಿಂಗಳು ಹೋಗ್ತಾರೆ ಮತ್ತೊಂದು ತಿಂಗಳು ಹೋಗಲ್ಲ. ಇದು ಆತ್ಮಿಕ ಜೀವಿತಕ್ಕೆ ಸಹಾಯಕವಲ್ಲ. ಆತ್ಮಿಕ ಜೀವಿತ ನಿರ್ಮಿಸಿಕೊಳ್ಳುವುದಕ್ಕೆ ಯಾವತ್ತೇ ಆಗಲಿ ಸಭೆಗೆ ಹೋಗುವುದನ್ನು ತಪ್ಪಿಸುವ ಈ ಜೀವಿತ ವಿಧಾನ ನಿಮಗೆ ಸಹಾಯಕವಾಗಿರಲ್ಲ ಎಂದು ಮರೆಯಬೇಡಿ. ಅದಕ್ಕೆ ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ, ಬಿಡಬೇಡಿರಿ. ಪದೇ ಪದೇ ಉದ್ಯೋಗ ಬಿಡುವವನು ಒಳ್ಳೆ ಉದ್ಯೋಗಿ ಆಗಿರೋದಿಲ್ವಲ್ಲ? ಪದೇ ಪದೇ ಸ್ಕೂಲ್ಗೆ ಹೋಗುವುದನ್ನು ಬಿಡುವವನು ಒಳ್ಳೆ ಸ್ಟೂಡೆಂಟ್ ಆಗಿರೋದಿಲ್ವಲ್ಲ? ಪದೇ ಪದೇ ಸಭೆಗೆ ಹೋಗುವುದನ್ನು ಬಿಡುವವನು ಒಳ್ಳೆ ವಿಶ್ವಾಸಿ ಹೇಗೆ ಆಗ್ತಾನೆ ಹೇಳ್ರಿ? ಒಮ್ಮೆ ಆಲೋಚಿಸಿ. ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋದನ್ನು ಬಿಡ್ತಾರೆ ಅಂದ್ಕೊಳ್ಳಿ, ತಂದೆ ತಾಯಿಗಳಾಗಿ ನಿಮಗೆ ಸಂತೋಷವಿರುತ್ತದೋ? ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವುದನ್ನು ಬಿಟ್ಟಾಗ ತಾಯಿಯಾಗಿ ನೀವು ಚಿಂತಿಸ್ತೀರಲ್ಲವೇ? ತಂದೆಯಾಗಿ ನೀವು ಚಿಂತಿಸ್ತೀರಲ್ಲವೇ? ಯಾಕೆಂದ್ರೆ ಹೀಗೆ ಸ್ಕೂಲ್ ಬಿಟ್ರೆ ನನ್ನ ಮಗನ ಭವಿಷ್ಯ ಏನಾಗ್ತದೋ ಗೊತ್ತಿಲ್ಲ. ಹಾಗೆ ದೇವರು ಕೂಡ ಚಿಂತಿಸುತ್ತಿದ್ದಾರೆ. ನೀವು ಸಭೆಗೆ ಹೋಗುವುದನ್ನು ಬಿಡುವ ಪ್ರತಿ ಸಾರಿ ದೇವರು ಚಿಂತಿಸ್ತಿದ್ದಾರೆ. ಕಾರಣವೇನೆಂದರೆ ನಿಮ್ಮ ಭವಿಷ್ಯ ಏನಾಗ್ತದೆ ಎಂದು. ನನ್ನ ಸನ್ನಿಧಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಸಹವಾಸವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ನಿಮ್ಮ ಕ್ಷೇಮಕ್ಕೋಸ್ಕರ, ಸಭೆಯ ಕ್ಷೇಮಕ್ಕೋಸ್ಕರ ನಾನು ನೇಮಿಸಿರುವಂತಹ ಸಮಾಜವಾಗಿ, ಸಹವಾಸವಾಗಿ, ಸಮೂಹವಾಗಿ, ಸಭೆಯಾಗಿ ಕೂಡಿಕೊಳ್ಳುವುದನ್ನು, ಈ ವ್ಯವಸ್ಥೆಯನ್ನು ಲಕ್ಷಿಸಲಾರದೆ ಹೋಗುವುದಾದರೆ ನಿಮ್ಮ ಭವಿಷ್ಯವೇ ಪ್ರಶ್ನಾರ್ಥಕವಾಗಿ ಮಾರ್ಪಡುವುದರಿಂದ ದೇವರು ಚಿಂತಿಸ್ತಿದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋದನ್ನು ಬಿಡುವಾಗ ತಂದೆ ತಾಯಿಗಳಾಗಿ ನೀವು ಎಷ್ಟೋ ವರಿ ಮಾಡಿಕೊಳ್ತೀರಿ. ಯಾಕೆಂದ್ರೆ ಹೀಗೆ ಸ್ಕೂಲ್ ಬಿಟ್ರೆ ಹೇಗೆ? ಅಲ್ಲಿಯೇ ಅಲ್ಲವೋ ಅವನಿಗೆ ಬೇಕಾದ ಪಾಠ ಕಲಿಸೋದು, ವಿವರವಾಗಿ ತಿಳಿಯಪಡಿಸೋದು. ಯಾಕೆ ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ಬಾರ್ದು? ಓದ್ಕೊಳ್ಬಹುದು, ಆದ್ರೆ ಸ್ಕೂಲ್ ಅವಶ್ಯಕವಾಗಿದೆ. ಮನೆಯಲ್ಲಿ ಕೂತ್ಕೊಂಡು ಬೈಬಲ್ ಓದಬಾರದು, ಖಚಿತವಾಗಿಯೂ ಓದಬೇಕು. ಆದರೆ ಸಭೆ ಮತ್ತು ಸಹವಾಸ ಅವಶ್ಯಕವಾಗಿದೆ. ಅದನ್ನು ಬಿಡಬೇಡಿರಿ ಎಂದು ಬೈಬಲ್ ಹೇಳುತ್ತದೆ. ಮೊದಲನೇ ಅಸ್ತಿವಾರ ವಾಕ್ಯ, ಎರಡನೇ ಅಸ್ತಿವಾರ ಸಹವಾಸ. ಅಪೊಸ್ತಲರ ಕೃತ್ಯ 2:42 ಮತ್ತೆ ಓದ್ತೇನೆ ಕೇಳಿ. ಮೂರನೆಯ ಅಸ್ತಿವಾರ ರೊಟ್ಟಿ ಮುರಿಯುವುದರಲ್ಲಿಯೂ. ಏನದು? ರೊಟ್ಟಿ ಮುರಿಯುವುದರಲ್ಲಿಯೂ. ರೊಟ್ಟಿ ಮುರಿಯುವುದು, ದ್ರಾಕ್ಷರಸ ಸೇವಿಸುವಂತದ್ದು ಎಂಬ ಈ ಅದ್ಭುತವಾದ ಕರ್ತನ ಮೇಜಿನ ಆರಾಧನೆಯಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ಳಬೇಕು. ಹೇಗಂದ್ರೆ ಹಾಗೆ, ಯಾವಾಗ ಅಂದ್ರೆ ಅವಾಗ, ಎಲ್ಲಿ ಅಂದ್ರೆ ಅಲ್ಲಿ, ಯಾರಂದ್ರೆ ಅವರು ಅಲ್ಲ. ಪ್ರಿಯರೇ, ಖಚಿತವಾಗಿಯೂ ನೀವು ಸಿದ್ಧರಾಗಿ ಪಾಲ್ಗೊಳ್ಳಬೇಕು. ಈ ಭೂಮಿಯ ಮೇಲೆಯೇ ನೀವು ಕರ್ತನ ಸನ್ನಿಧಿಯಲ್ಲಿ ರೊಟ್ಟಿ ದ್ರಾಕ್ಷರಸ ಸೇವಿಸದೇ ಇದ್ದರೆ ಇನ್ನು ಪರಲೋಕದಲ್ಲಿ ಹೇಗೆ ಸೇವಿಸ್ಲಿಕ್ಕಾಗುತ್ತೆ? ಈ ಭೂಮಿಯ ಮೇಲೆಯೇ ರೊಟ್ಟಿ ದ್ರಾಕ್ಷರಸ ತೆಗೆದುಕೊಳ್ಳುವುದಕ್ಕಾಗಿ ನಿಮ್ಮ ಮನಸ್ಸು ಒಪ್ಪದಿದ್ರೆ ಅಷ್ಟಕ್ಕೂ ಪರಲೋಕಕ್ಕೆ ಹೇಗೆ ಹೋಗ್ತೀರಿ? ಒಬ್ಬ ಸೇವಕನಾಗಿ ನನಗಿರುವ ಆಸೆ ಏನ್ ಗೊತ್ತಾ? ಈ ವಾಕ್ಯ ಕೇಳುವ ಪ್ರತಿಯೊಬ್ಬರು ಕೂಡ ಪರಲೋಕದಲ್ಲಿ ಕಾಣಿಸಬೇಕು. ಹಾಗಾದ್ರೆ ಪರಲೋಕದಲ್ಲಿ ಪ್ರತಿಯೊಬ್ಬರು ಕಾಣಿಸಿಕೊಳ್ಬೇಕಾದ್ರೆ ಈ ಭೂಮಿಯ ಮೇಲೆ ಯೇಸುವನ್ನು ಅಂಗೀಕರಿಸಿ ಜೀವಿಸಬೇಕಲ್ಲವೇ? ಅದಕ್ಕೆ ಹೇಳ್ತಿದ್ದೇನೆ, ನೀವು ಯೇಸುವನ್ನು ಹೊಂದಿಕೊಂಡು ಜೀವಿಸಬೇಕು. ಯೇಸು ನಿಮ್ಮೊಳಗಿರೋದಾದ್ರೆ ನೀವು ಪರಿಶುದ್ಧರಾಗಿ ಜೀವಿಸ್ತೀರಿ. ನಿಮ್ಮ ಮಾತಿನಲ್ಲಿ ಪರಿಶುದ್ಧತೆ ಇರುತ್ತೆ, ನಿಮ್ಮ ಕಣ್ಣಲ್ಲಿ ಪರಿಶುದ್ಧತೆ ಇರುತ್ತೆ, ನಿಮ್ಮ ಕಿವಿಯಲ್ಲಿ ಪರಿಶುದ್ಧತೆ ಇರುತ್ತೆ, ನಿಮ್ಮ ಶರೀರದಲ್ಲಿ ಪರಿಶುದ್ಧತೆ ಇರುತ್ತೆ, ನಿಮ್ಮ ಪ್ರವರ್ತನೆಯಲ್ಲಿ ಪರಿಶುದ್ಧತೆ ಇರುತ್ತೆ. ಅವಾಗ ತಾನೇ ನೀವು ಕ್ರಿಸ್ತನನ್ನು ಕ್ರಿಯೆಯಲ್ಲಿ ತೋರಿಸ್ಲಿಕ್ಕಾಗೋದು. ಅವಾಗ ತಾನೇ ನೀವು ಧೈರ್ಯದಿಂದ ಕರ್ತನ ಸನ್ನಿಧಿಗೆ ಬಂದು ಆತನ ಶರೀರಕ್ಕೆ ಸಾದೃಶವಾದ ರೊಟ್ಟಿಯನ್ನು, ಆತನ ರಕ್ತಕ್ಕೆ ಸಾದೃಶವಾದ ದ್ರಾಕ್ಷರಸವನ್ನು ಸೇವಿಸ್ಲಿಕ್ಕಾಗೋದು. ಇದು ನಿಮ್ಮ ಜೀವಿತದಲ್ಲಿ ಖಚಿತವಾಗಿಯೂ ಒಂದು ಭಾಗ ಆಗಬೇಕು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂಥದ್ದು ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬರು ಖಚಿತವಾಗಿಯೂ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಲೇಬೇಕು. ನಾಲ್ಕನೆಯದು, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ರು. ಪ್ರಾರ್ಥನೆ ಮಾಡುವುದರಲ್ಲಿಯೂ ನಿರತರಾಗಿ ಇದ್ದರು. ಎಡಬಿಡದೆ ನಿರತರಾಗಿದ್ರು ಅಂದ್ರೆ ಬಿಡದೆ ನಿರತರಾಗಿದ್ರು. ಎಡಬಿಡದೆ ಅಂದ್ರೆ ಬಿಟ್ಟು ಬಿಡದೆ. ನಮ್ಮಲ್ಲಿ ಕೆಲವರು ಕಷ್ಟ ಬಂದಾಗಲೇ ಪ್ರಾರ್ಥಿಸ್ತಾರೆ, ಮಧ್ಯದಲ್ಲಿ ಬಿಟ್ಟು ಬಿಡುತ್ತಾರೆ. ಭಾನುವಾರ ಸಭೆಗೆ ಬಂದು ಪ್ರಾರ್ಥಿಸ್ತಾರೆ, ಮಧ್ಯದಲ್ಲಿ ಬಿಟ್ಟು ಬಿಡುತ್ತಾರೆ. ಎಕ್ಸಾಮ್ಸ್ ಬಂದಾಗ ಸಭೆಗೆ ಬರ್ತಾರೆ, ಮಧ್ಯದಲ್ಲಿ ಬಿಟ್ಟು ಬಿಡುತ್ತಾರೆ. ಸಮಸ್ಯೆಗಳು ಬಂದಾಗಲೇ ಸಭೆಗೆ ಬರ್ತಾರೆ, ಮಧ್ಯದಲ್ಲಿ ಬಿಟ್ಟು ಬಿಡ್ತಾರೆ. ಒಂದು ತಿಂಗಳು ಕರ್ತನ ಮೇಜಿನಲ್ಲಿ ಚೆನ್ನಾಗಿ ಪಾಲ್ಗೊಳ್ತಾರೆ, ಮತ್ತೊಂದು ತಿಂಗಳು ಬಿಟ್ಟು ಬಿಡುತ್ತಾರೆ. ಒಂದು ದಿನ ಬೈಬಲ್ ಓದುತ್ತಾರೆ, ಮತ್ತೊಂದು ದಿನ ಬೈಬಲ್ ಓದುವುದನ್ನೇ ಬಿಟ್ಟು ಬಿಡ್ತಾರೆ. ವಾಕ್ಯ ಓದುವಂತದ್ದಾಗಿರ್ಬೋದು, ಹೀಗೆ ವಾಕ್ಯ ಕೇಳುವಂತದ್ದಾಗಿರ್ಬೋದು, ಯಾವತ್ತಿಗೂ ಬಿಟ್ಟು ಬಿಡಬಾರದು. ಸಹವಾಸವಾಗಿ ಕೂಡಿ ಬರುವುದನ್ನು, ಸಭೆಯಾಗಿ ಕೂಡಿ ಬರುವುದನ್ನು ಎಂದಿಗೂ ಬಿಡಬಾರದು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದನ್ನು ಎಂದಿಗೂ ಬಿಡಬಾರದು. ಪ್ರಾರ್ಥನೆ ಮಾಡುವುದನ್ನು ಎಂದಿಗೂ ಬಿಡಬಾರದು. ಅಪೊಸ್ತಲರು ಇಗೋ ಈ 4 ಅಸ್ತಿವಾರಗಳ ಮೇಲೆಯೇ ಆದಿ ಸಭೆಯನ್ನು ನಿರ್ಮಿಸಿದ್ರು. ಆದಿ ಸಭೆಯವರು ತಮ್ಮ ಆತ್ಮಿಕ ಜೀವಿತವನ್ನು ಈ 4 ಅಸ್ತಿವಾರಗಳ ಮೇಲೆ ನಿರ್ಮಿಸಿಕೊಂಡು ಅವರು ಪ್ರಶಾಂತವಾಗಿ ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಿದ್ರು.
ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ, ಈ 4 ಅಸ್ಥಿವಾರಗಳಲ್ಲಿ ಇಲ್ಲವೇ ಪಿಲ್ಲರ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಏನಾದ್ರೂ ಕ್ರ್ಯಾಕ್ ಬಂದ್ರೆ ಆ ಮನೆಯಲ್ಲಿರುವವರು ಪ್ರಶಾಂತವಾಗಿ ಮಲಗೋದಿಲ್ಲ. ಗೋಡೆಗೆ ಕ್ರ್ಯಾಕ್ ಬಂದಿದೆ ಅಂದ್ಕೊಳ್ಳಿರಿ, ಮನೆಯಲ್ಲಿರುವವರು ಆ ಕ್ರ್ಯಾಕ್ ನೋಡುತ್ತಾ ಪ್ರಶಾಂತವಾಗಿ ಮಲಗಲಿಕ್ಕಾಗುತ್ತಾ? ಏನೋ ಯಾವಾಗ ಬಿದ್ದು ಹೋಗುತ್ತೆ ಅಂದ್ಕೊಳ್ತಾರೆ. ಪ್ರಾರ್ಥನೆ ಕಡಿಮೆಯಾದ್ರೂ, ಸಹವಾಸವಾಗಿ ಕೂಡಿ ಬರದಿದ್ರು, ವಾಕ್ಯವನ್ನು ಧ್ಯಾನಿಸದೇ ಇದ್ದರು, ರೊಟ್ಟಿಯನ್ನು ಮುರಿಯದಿದ್ದರು, ಅಂದರೆ ಮೇಜಿನಲ್ಲಿ ಪಾಲ್ಗೊಳ್ಳದಿದ್ದರು, ಖಚಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಅಶಾಂತಿ ಉಂಟಾಗ್ತದೆ, ಭಯ ಉಂಟಾಗ್ತದೆ, ಸುಳ್ಳಾಡುವ ಸ್ವಭಾವ ಬರುತ್ತೆ. ಅಷ್ಟೇ ಅಲ್ಲ, ಸೈತಾನನು ಅಕಸ್ಮಾತ್ ಆಗಿ ನಿಮ್ಮ ಮೇಲೆ ದಾಳಿ ಮಾಡಿ ನಿಮ್ಮ ಜೀವಿತದೊಂದಿಗೆ ಆಟ ಆಡ್ತಾನೆ ಎಂಬ ಈ ವಿಷಯ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಅಬ್ರಹಾಮನ ಕುರಿತಾಗಿ ನಾನು ಮಾತಾಡ್ತಿದ್ದೇನೆ. ಆತ್ಮಿಕ ಯಾತ್ರೆ ಪ್ರಾರಂಭಿಸಿರುವ ಅಬ್ರಹಾಮನು ಏನ್ ಮಾಡ್ತಾನೆ ಗೊತ್ತಾ? ಪ್ರಾರ್ಥನೆಯ ಜೀವಿತ ಪ್ರಾರಂಭಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಯಜ್ಞವೇದಿ ಕಟ್ಟುತ್ತಾನೆ. ಆ ಯಜ್ಞವೇದಿ ಮನೆಯಲ್ಲಿ ಕಟ್ಟಲಿಲ್ಲ. ಯಜ್ಞವೇದಿ ಎಲ್ಲಿ ಕಟ್ತಾರೆ ಹೇಳಿ? ಹೊರಗೆ ಕಟ್ತಾರೆ, ಪಬ್ಲಿಕ್ ಆಗಿ ಕಟ್ತಾರೆ. ಆ ಕಾಲದಲ್ಲಿ ಅಬ್ರಹಾಮನು ಗುಡಾರದಲ್ಲಿಯೇ ವಾಸಿಸ್ತಿದ್ದ. ಗುಡಾರದ ಹೊರಗಡೆ ಸಾಧಾರಣವಾಗಿ ಎಲ್ಲರೂ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಹಾಗೆ ಹೊರಗೆ ಯಜ್ಞವೇದಿ ಕಟ್ಟಿದಾಗ ನೋಡಿದ ಜನರು ಪ್ರಶ್ನಿಸ್ತಾರೆ, ಏನಿದು ಯಜ್ಞವೇದಿ ಎಂದು. ಇದು ನಾನು ನನ್ನ ದೇವರಿಗೋಸ್ಕರ ಕಟ್ಟಿರುವಂತಹ ಯಜ್ಞವೇದಿ. ಯಾರು ನಿನ್ನ ದೇವರು? ಯೆಹೋವನೇ ನನ್ನ ದೇವರು ಎಂದು ಧೈರ್ಯದಿಂದ ಅಬ್ರಹಾಮನು ಸಾಕ್ಷಿ ಕೊಟ್ಟ. ಹೀಗೆ ಧೈರ್ಯದಿಂದ ಸಾಕ್ಷಿ ಕೊಟ್ಟ ಅಬ್ರಹಾಮನು, ಹೀಗೆ ಪ್ರಾರ್ಥನಾ ಜೀವಿತ ಹೊಂದಿರುವ ಅಬ್ರಹಾಮನ ಜೀವಿತದಲ್ಲಿ ಒಂದು ಸಮಸ್ಯೆ ಬಂತು. ಯಾವುದು ಆ ಸಮಸ್ಯೆ ಎಂದರೆ ಬರಗಾಲ ಬಂತು. ಕ್ರೈಸ್ತರಿಗೆ ಕಷ್ಟಗಳು ಬರುವುದಿಲ್ಲವೋ? ಕ್ರೈಸ್ತರಿಗೆ ಸಮಸ್ಯೆಗಳು ಬರುವುದಿಲ್ಲವೋ? ಕ್ರೈಸ್ತರಿಗೆ ಆರ್ಥಿಕ ತೊಂದರೆಗಳು ಬರುವುದಿಲ್ಲವೋ? ಕ್ರೈಸ್ತರಿಗೆ ಅನಾರೋಗ್ಯ ಬರುವುದಿಲ್ಲವೋ? ಕ್ರೈಸ್ತರಿಗೆ ಅಪಜಯ ಆಗುವುದಿಲ್ಲವೋ ಎಂಬ ಪ್ರಶ್ನೆ ನಿಮಗಿರುವುದಾದ್ರೆ, ಖಚಿತವಾಗಿಯೂ ಕ್ರೈಸ್ತರಿಗೆ, ಅಂದರೆ ದೇವರ ಮಕ್ಕಳಿಗೂ ಕೂಡ ಆಪತ್ತುಗಳು ಬರ್ತವೆ, ಆರ್ಥಿಕ ತೊಂದರೆಗಳು ಬರ್ತವೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ, ಅವಮಾನಗಳು ಬರ್ತವೆ, ಇವೆಲ್ಲವುಗಳು ಬರ್ತವೆ. ಆತ್ಮಿಕನಾಗಿ ಜೀವಿಸುತ್ತಾ ಇದ್ರು ಕೂಡ ಅಬ್ರಹಾಮನ ಜೀವಿತದಲ್ಲಿ ಅಕಸ್ಮಾತ್ ಆಗಿ ಒಂದು ಆಪತ್ತು ಬರುತ್ತದೆ. ಬರಗಾಲದ ರೂಪದಲ್ಲಿ ಒಂದು ಕಷ್ಟ ಬರುತ್ತದೆ. ಅಬ್ರಹಾಮನು ಏನ್ ಮಾಡ್ಬೇಕು? ಕೊರತೆ, ಬರಗಾಲ, ಕಷ್ಟ ಬಂದಾಗ ಅಬ್ರಹಾಮನು ಮಾಡಬೇಕಾದದ್ದೇನೆಂದ್ರೆ ಪ್ರಾರ್ಥನೆ. ದೇವರೇ, ಯಾಕೆ ಬಂದಿದೆ ಈ ಕಷ್ಟ? ಯಾಕೆ ಬಂದಿದೆ ಈ ಸಮಸ್ಯೆ? ಎಲ್ಲವೂ ಚೆನ್ನಾಗಿದೆ ಅಂದ್ಕೊಂಡೆ, ಎಲ್ಲವೂ ಪ್ರಶಾಂತವಾಗಿ ಚೆನ್ನಾಗಿ ಮುಂದೆ ಸಾಗುತ್ತಾ ಇತ್ತು. ಸಡನ್ ಆಗಿ ಬರಗಾಲ ಯಾಕೆ ಬಂತು? ಒಂದು ಹೊತ್ತು ಕಳೆಯುವುದೇ ಯಾಕೆ ಇಷ್ಟು ಕಷ್ಟ ಆಯ್ತು? ನಾನು ನನ್ನ ಹೆಂಡತಿ ಆಹಾರ ತಿಂಡಿ ಇಲ್ಲದೆ ಹಸುವೆಯಿಂದ ಬಳಲುವ ಈ ಪರಿಸ್ಥಿತಿ ಯಾಕೆ ಬಂತು ಎಂದು ದೇವರ ಬಳಿಗೆ ಬಂದು ತನ್ನ ಕಷ್ಟವನ್ನು ಅವನು ಹೇಳಿಕೊಂಡಿದ್ದೇ ಆದ್ರೆ ದೇವರು ಆ ಕಷ್ಟ ತೀರಿಸುತ್ತಾ ಇದ್ರು, ಇಲ್ಲವೇ ಆ ಕಷ್ಟ ಎದುರಿಸುವುದಕ್ಕೆ ಶಕ್ತಿ ಕೊಡ್ತಾ ಇದ್ರು ಎಂಬ ಈ ವಿಷಯ ಮರೆಯಬೇಡಿರಿ. ನಿಮಗಿರುವ ಕಷ್ಟವನ್ನು ದೇವರು ತೀರಿಸಬಲ್ಲರು, ತೀರಿಸಲು ಶಕ್ತನಾಗಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಆ ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ದೇವರು ನಿಮಗೆ ಕೊಡ್ತಾರೆ. ಒಮ್ಮೆ ಹೊರಗೆ ಭಯಂಕರವಾಗಿ ಮಳೆ ಸುರಿಯುತ್ತಾ ಇತ್ತು. ಗುಡುಗು ಮಿಂಚು ಇರುತ್ತೆ. ಆ ಗುಡುಗು ಮಿಂಚು, ಆ ಬಿರುಗಾಳಿ, ಹೊರಗಡೆ ಇರುವ ತುಫಾನಿನ ಶಬ್ದಕ್ಕೂ ಮನೆಯಲ್ಲಿ ಮಲಗಿದ ಮಗು ತಕ್ಷಣ ಎಗರಿ ಬಿದ್ದಿತ್ತು. ಕಿಟಕಿ ತೆರೆದು ನೋಡಿದ್ರೆ ಭಯ ಅನಿಸುತ್ತಾ ಇತ್ತು. ಆ ಮಿಂಚು ನೋಡಿ ಭಯ ಅನಿಸುತ್ತಾ ಇತ್ತು. ಗುಡುಗಿಗೆ ಭಯ ಪಡ್ತಾ ಇದ್ದಳು. ಹಾಗೆ ಭಯ ಪಡ್ತಿರುವ ಮಗಳು ಪಕ್ಕದ ರೂಮಲ್ಲಿ ಮಲಗಿರುವ ಮಮ್ಮಿ ಬಳಿಗೆ ಬಂದು ಕಿರುಚುತ್ತಾ ಹೋಗ್ತಾಳೆ. ಮಮ್ಮಿ ಅಂತ ಕೂಗಿ ಹೋಗ್ತಾಳೆ. ಏನಾಯ್ತು ಮಗಳೇ? ಮಮ್ಮಿ, ಭಯ ಆಗ್ತಿದೆ ಮಮ್ಮಿ. ಏನಾಯ್ತು? ಹೊರಗೆ ಮಳೆ ಸುರಿತಿದೆ ಅಲ್ಲವೋ? ಬಿರುಗಾಳಿ ಇದೆ, ಗುಡುಗು ಮಿಂಚು ಇದೆ, ನೋಡಿ ನನಗೆ ಭಯ ಅನಿಸ್ತಿದೆ ಮಮ್ಮಿ ಅಂತ ಹೇಳಿ ಓಡೋಡಿ ಬಂದು, ಮಮ್ಮಿ ನಿನ್ನ ಹತ್ರ ಮಲಗಬಹುದಾ ಅಂದಾಗ, ಮಲಗು ಮಗಳೇ ಅಂದಳು. ಪಕ್ಕದಲ್ಲಿಯೇ ಮಲಗಿದಳು. ಅಳೋದು ನಿಂತೋಯ್ತು, ಭಯ ನಿಂತೋಯ್ತು. ಪ್ರಶಾಂತವಾಗಿ ಮಲಗಿದಳು. ಪ್ರಶಾಂತವಾಗಿ ಮಲಗಿರುವ ಆ ಮಗಳನ್ನು ನೋಡಿ ತಾಯಿ ಹೇಳ್ತಾಳೆ, ಮಗಳೇ, ನೀನು ಯಾವುದಕ್ಕೆ ಭಯಪಟ್ಟೆ? ಆ ಮಿಂಚಿಗೆ ಭಯಪಟ್ಟೆ ಮಮ್ಮಿ, ಆ ಗುಡುಗಿಗೆ ಭಯಪಟ್ಟೆ ಮಮ್ಮಿ, ಮಳೆ ಬರುವಾಗ ಸಿಡಿಲು ಬಿತ್ತಲ್ಲ ಆ ಶಬ್ದಕ್ಕೆ ಭಯಪಟ್ಟೆ ಮಮ್ಮಿ. ಆಯ್ತು ಸರಿ, ಈಗ ಯಾಕೆ ಪ್ರಶಾಂತವಾಗಿ ಮಲಗಿದೆ? ಇನ್ನೂ ಹೊರಗೆ ಮಳೆ ಸುರಿಯುತ್ತಿದೆಯಲ್ಲವೋ? ಹೌದು, ಮಳೆ ಸುರಿಯುತ್ತಾ ಇದೆ. ಸಿಡಿಲು ಮಿಂಚು ಬರ್ತಾ ಇದೆಯಾ? ಸಿಡಿಲು ಮಿಂಚು ಬರ್ತಾ ಇದೆ ಮಮ್ಮಿ. ಗುಡುಗು ಗುಡುಗುತ್ತಾ ಇದೆಯಾ? ಹೌದು ಮಮ್ಮಿ, ಗುಡುಗು ಗುಡುಗುತ್ತಾ ಇದೆ. ಸಿಡಿಲು ಮಿಂಚು ಇದೆ, ಭಾರಿ ಮಳೆ ಸುರಿತಾ ಇದೆ, ಹಾಗೆ ಬಿರುಗಾಳಿ ಬೀಸ್ತಾ ಇದೆ, ನನ್ ಕಣ್ಮುಂದೆ ಕಾಣಿಸ್ತಾ ಇವೆ. ಇವುಗಳಿಗಾಗಿ ತಾನೇ ನೀನು ಭಯಪಟ್ಟು ನನ್ನ ಹತ್ರ ಬಂದಿರೋದು. ಈಗ ಯಾಕೆ ನಿನಗೆ ಭಯವಿಲ್ಲ? ನೀನು ನನ್ನ ಹತ್ತಿರದಲ್ಲಿ ಇದ್ದೀಯಲ್ಲ ಮಮ್ಮಿ, ನೀನು ನನ್ನ ಹತ್ತಿರದಲ್ಲೇ ಇದ್ದೀಯಲ್ಲ ಮಮ್ಮಿ. ನಿನ್ನ ಸನ್ನಿಧಿ ನನಗೆ ಧೈರ್ಯ ಕೊಟ್ಟಿತು ಅಂದಳು ಆ ಮಗಳು. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಸಿಡಿಲುಗಳು ನಿಂತು ಹೋದ್ವೋ? ನಿಂತು ಹೋಗ್ಲಿಲ್ಲ. ಮಿಂಚೋದು ನಿಂತು ಹೋಗ್ಲಿಲ್ಲ. ಭಾರಿ ಮಳೆ ಸುರಿಯೋದು ನಿಂತು ಹೋಗ್ಲಿಲ್ಲ. ಬಿರುಗಾಳಿ ನಿಂತು ಹೋಗ್ಲಿಲ್ಲ. ಮನೆಯ ಸುತ್ತಲೂ ಕವಿದಿದೆ ಕಾರ್ಗತ್ತಲು. ಆದರೆ ಈ ಮಗಳು ಯಾಕೆ ಪ್ರಶಾಂತವಾಗಿದ್ದಾಳೆ ಗೊತ್ತಾ? ಆಕೆಯ ತಾಯಿ ಆಕೆಯ ಹತ್ತಿರ ಇರುವುದರಿಂದ. ನಮ್ಮ ಜೀವಿತದಲ್ಲಿಯೂ ಕೆಲವೊಂದು ಸಾರಿ ಸಮಸ್ಯೆಗಳು ಇರ್ತವೆ. ನಮ್ಮ ಸುತ್ತಲೂ ಕಷ್ಟಗಳು ಇರ್ತವೆ. ನಮ್ಮ ಸುತ್ತಲೂ ಆಪತ್ತುಗಳು ಪ್ರದಕ್ಷಿಣ ಮಾಡುತ್ತಾ ಇರ್ತವೆ. ನಮ್ಮ ಸುತ್ತಲೂ ಅಪಜಯ ತಾಂಡವಿಸುತ್ತಾ ಇರುತ್ತೆ.
ಆದರೆ ದೇವರ ಮಗುವಾಗಿ ನೀವು ಪ್ರಶಾಂತವಾಗಿ ಜೀವಿಸಬಹುದು, ದೇವರು ನಿಮ್ಮ ಸಂಗಡ ಇರೋದಾದರೆ. ಇದನ್ನು ಮರೆಯಬೇಡಿರಿ. ಅಬ್ರಹಾಮನು ಅಂತಹ ಅನುಭವ ಹಾದು ಹೋಗಬೇಕಾಯ್ತು. ಆದರೆ ಅವನು ಮಾಡಿದ್ದೇನೆಂದರೆ, ಕಷ್ಟ ಬಂದಾಗ, ಕೊರತೆ ಬರಗಾಲ ಬಂದಾಗ, ಹಸಿವಿನಿಂದ ಬಳಲುತ್ತಾ ಇರುವಾಗ, ಸುತ್ತಲಿರುವವರ ಹಸಿವೆ ತೀರಿಸಲಿಕ್ಕಾಗದೇ ಇರುವಾಗ ಅಬ್ರಹಾಮನು ಒಂದು ತಪ್ಪು ಮಾಡಿದ. ಯಾವುದು ಆ ತಪ್ಪು ಗೊತ್ತಾ? ದೇವರ ಪರ್ಮಿಷನ್ ತೆಗೆದುಕೊಳ್ಳಲಾರದೆ, ಪ್ರಾರ್ಥನೆ ಮಾಡಲಾರದೆ ಒಂದು ನಿರ್ಣಯ ತೆಗೆದುಕೊಳ್ತಾನೆ. ಏನದು? ತಾನಿರುವ ಸ್ಥಳದಿಂದ ಐಗುಪ್ತ ದೇಶಕ್ಕೆ ಹೊರಟು ಹೋಗಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಐಗುಪ್ತ ದೇಶ ಲೋಕಕ್ಕೆ ಸಾದೃಶ್ಯವಾಗಿದೆ. ಐಗುಪ್ತ ದೇಶ ಪರಿಪಾಲಿಸುವಂತಹ ಫರೋಹನನು ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ. ಲೋಕಕ್ಕೂ ಸೈತಾನನಿಗೂ ಸಾದೃಶ್ಯವಾಗಿರುವಂತಹ ಐಗುಪ್ತ ದೇಶಕ್ಕೂ ಹಾಗೆಯೇ ಫರೋಹನ ಬಳಿಗೆ ಅಬ್ರಹಾಮನು ಹೋಗುವ ಅಗತ್ಯವಿಲ್ಲ. ಯಾಕೆಂದರೆ ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರೇ ಅವನ ಸಂಗಡ ಇರುವಾಗ, ತನ್ನ ಜೀವಿತದಲ್ಲಿ ಏನಾದ್ರೂ ಕಷ್ಟ ಬಂದ್ರೆ ಅವನು ದೇವರನ್ನು ಆಶ್ರಯಿಸುವುದರ ಬದಲಿಗೆ ಅಬ್ರಹಾಮನು ಫರೋಹನಿಗೆ ಆಶ್ರಯಿಸುತ್ತಾನೆ, ಐಗುಪ್ತ ದೇಶವನ್ನು ಆಶ್ರಯಿಸುತ್ತಾನೆ. ತನ್ನ ಹೆಂಡತಿಯನ್ನು, ತನ್ನ ಜೊತೆ ಇರುವವರೆಲ್ಲರನ್ನು ಐಗುಪ್ತ ದೇಶಕ್ಕೆ ಕರೆದೊಯ್ತಾನೆ. ಅಲ್ಲಿಗೆ ಹೋದ ನಂತರ ಅರ್ಥ ಆಗುತ್ತೆ ಅದು ಎಂತಹ ಪಾಪಿಷ್ಟ ದೇಶವಾಗಿದೆ ಎಂದು, ಅಲ್ಲಿ ಇರುವಂತವರು ಎಷ್ಟು ಪಾಪಿಷ್ಟರಾಗಿದ್ದಾರೆಂದು. ಅವನು ಐಗುಪ್ತಕ್ಕೆ ನಿಕಟವಾಗಿ ಬರುತ್ತಿರುವಾಗ ಅವನಿಗೆ ಅರ್ಥವಾಯ್ತು ಅವನ ಜೀವಿತ ಎಷ್ಟು ಪ್ರಮಾದಕ್ಕೆ ಒಳಗಾಯ್ತೆಂದು. ಇಲ್ಲಿ ಹಸುವೆಯಿಂದ ಬಳಲುತ್ತಾ ಇದ್ದ ಅಷ್ಟೇ, ಆದ್ರೆ ಅಲ್ಲಿಗೆ ಹೋದ ನಂತರ ಅವನಿಗೆ ಗೊತ್ತಾಗುತ್ತೆ ಅವನ ಪ್ರಾಣಕ್ಕೆ ಅಪಾಯ ಧಾವಿಸಿದೆ ಎಂದು. ಯಾವಾಗ ಅವನ ಪ್ರಾಣಕ್ಕೆ ಅಪಾಯ ಧಾವಿಸಿದೆ ಎಂದು ಅವನಿಗೆ ಗೊತ್ತಾಯ್ತೋ, ಹಾಗೆ ಯಾಕೆ ಅವನ ಪ್ರಾಣಕ್ಕೆ ಅಪಾಯ ಧಾವಿಸುತ್ತೆ ಎಂದು ನಿಮಗೆ ಗೊತ್ತಾ? ಅಬ್ರಹಾಮನ ಹೆಂಡತಿಯಾದ ಸಾರಳು ಬಹಳ ಸುಂದರಳಾಗಿದ್ದಳು. ದೇಶವಲ್ಲದ ದೇಶಕ್ಕೆ ಹೋಗುತ್ತಾನೆ, ಪರದೇಶಿಯಾಗಿ ಪರದೇಶಸ್ಥನಾಗಿ ಅಲ್ಲಿಗೆ ಹೋಗ್ತಾನೆ. ಅವನ ಹೆಂಡತಿ ಸುಂದರಳಾಗಿರೋದ್ರಿಂದ ಅಲ್ಲಿನ ಮನುಷ್ಯರು ಆಕೆಯನ್ನು ನೋಡುವ ವಿಧಾನವನ್ನು ಗಮನಿಸಿದಾಗ ಅವರ ನೋಟದಿಂದಲೇ ಇವನಿಗೆ ಅರ್ಥ ಆಯ್ತು ಪ್ರತಿಯೊಬ್ಬನು ಕೂಡ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಿದ್ದಾರೆಂದು. ಅವರ ನೋಟ ನೋಡುವಾಗ, ಅವರ ವ್ಯವಹಾರ ನೋಡುವಾಗ, ಅವರ ಜೀವನ ಶೈಲಿ ನೋಡುವಾಗ ಖಚಿತವಾಗಿಯೂ ನನ್ನ ಕುಟುಂಬಕ್ಕೆ ಅಪಾಯ ಧಾವಿಸಿತು ಅಂದ್ಕೊಳ್ತಾನೆ ಅಬ್ರಹಾಮ. ನನ್ನ ಹೆಂಡತಿಯ ಮೇಲೆ ಇವರು ಕಣ್ಣು ಹಾಕ್ತಿದ್ದಾರೆ. ಈಗ ಒಂದು ವೇಳೆ ಈಕೆ ನನ್ನ ಹೆಂಡತಿ ಅಂತ ಹೇಳಿದ್ರೆ ಇವರು ನನ್ನನ್ನು ಕೊಂದಾಕ್ತಾರೆ, ನನ್ನ ಹೆಂಡತಿಯನ್ನು ಬದುಕಲು ಬಿಡ್ತಾರೆ. ಹಾಗಾಗಿ ಆ ದಿನ ಅಬ್ರಹಾಮನು ತನ್ನ ಹೆಂಡತಿಗೆ ಹೇಳ್ತಾನೆ, ನಾನು ಬದುಕಿರಬೇಕನ್ನುತ್ತಾ ಇದೀಯಾ, ಸಾಯಬೇಕನ್ನುತ್ತಾ ಇದೀಯಾ? ಯಾಕೆ ಅಂತಹ ಮಾತಂದ್ರಿ? ನೀವು ಬದುಕಿರ್ಬೇಕ್ರಿ. ನಾನು ಬದುಕಿರಬೇಕಾದ್ರೆ ನೀನು ಒಂದು ಸುಳ್ಳು ಹೇಳಬೇಕು. ಯಾವುದು ಆ ಸುಳ್ಳು? ನಾನು ನಿನ್ನ ಗಂಡ ಎಂದು ಯಾರಿಗೂ ಹೇಳಬೇಡ. ಅದೇನ್ರಿ, ನೀವೇ ನನ್ನ ಗಂಡನಲ್ಲವೋ? ನಾನು ಬದುಕಿರ್ಬೇಕು ಅಂದ್ಕೊಳ್ತಾ ಇದೀಯೋ ಇಲ್ಲವೋ? ನೀವು ಬದುಕಿರ್ಬೇಕ್ರಿ, ಅದಕ್ಕೆ ಹೇಳ್ತಿದ್ದೇನೆ. ನಾನು ಬದುಕಿರಬೇಕು ಎಂದು ಒಂದು ವೇಳೆ ನೀನು ಅಂದ್ಕೊಳ್ಳೋದಾದ್ರೆ ನೀನು ಸುಳ್ಳು ಹೇಳಲೇಬೇಕು. ನಾನು ನಿನ್ನ ಗಂಡ ಅಲ್ಲ ಎಂದು ಸುಳ್ಳು ಹೇಳು. ಹೇಗೆ ಹೇಳಲಿಕ್ಕಾಗ್ತದ್ರಿ? ನಾನು ಬದುಕಿರಬೇಕೆಂದು ನೀನು ಬಯಸೋದಾದ್ರೆ ಸುಳ್ಳು ಹೇಳು. ನೀವು ಬದುಕಿರಬೇಕೆಂದು ಆಶಿಸುತ್ತಿದ್ದೇನೆ, ಆಯ್ತು ಸುಳ್ಳು ಹೇಳ್ತೇನೆ ಅಂದಾಗ ಒಳ್ಳೆಯದು. ನಾನು ಕೂಡ ಹಾಗೆಯೇ ಹೇಳ್ತೇನೆ. ಫರೋಹನ ಬಳಿಗೆ ಈ ಪ್ರಸ್ತಾವನೆ ಹೋಗುತ್ತೆ. ಯಾರೋ ಒಬ್ಬ ವಿದೇಶಿ ಅವನು ಬಂದಿದ್ದಾನೆ, ನಮ್ಮ ದೇಶ ಆಶ್ರಯಿಸಲು ಬಂದಿದ್ದಾನೆ. ಅವನ ಬಳಿಯಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಬಹಳ ಅಂದವಾಗಿದ್ದಾಳೆ. ನಾವು ಹೋಗಿ ಎನ್ಕ್ವೈರಿ ಮಾಡಿದ್ದೇವೆ. ಅವಳು ಯಾರೆಂದಾಗ ಗೊತ್ತಾಯ್ತು ಆ ಸ್ತ್ರೀ ಅವನ ಸಹೋದರಿ ಎಂಬುದಾಗಿ. ತಕ್ಷಣ ಫರೋಹನು ತನ್ನ ಮನುಷ್ಯರನ್ನು ಕಳಿಸುತ್ತಾನೆ. ಯಾರಲ್ಲಿ? ಏನು ಹೇಳ್ರಿ? ಆ ಸ್ತ್ರೀ ಯಾರು? ನನ್ನ ಸಹೋದರಿ ಅನ್ನುತ್ತಾನೆ. ಫರೋ ಕರ ತಾಂದಿದ್ದಾನೆ. ಆಗ ಅಬ್ರಹಾಮನು ತನ್ನ ಹೆಂಡತಿಯನ್ನು ಆ ದಿನ ತನ್ನ ಪ್ರಾಣ ಕಾಪಾಡಿಕೊಳ್ಳುವುದಕ್ಕಾಗಿ ತನ್ನ ಹೆಂಡತಿ ಅಲ್ಲ ಎಂದು ಸುಳ್ಳು ಹೇಳಿ ಕಳಿಸಿಕೊಟ್ಟ. ಪ್ರಿಯರೇ, ಎಂತ ಘೋರ! ಎಷ್ಟು ಘೋರ ನೋಡಿ. ದೇವರ ಮೇಲೆ ಆಧಾರಗೊಳ್ಳಬೇಕಾದವನು, ದೇವರ ವಾಗ್ದಾನದ ಮೇಲೆ ಆಧಾರಗೊಳ್ಳಬೇಕಾದವನು ಒಂದು ಸುಳ್ಳಿನ ಮೇಲೆ ಆಧಾರಗೊಳ್ಳುತ್ತಾನೆ. ಇದೇನ್ರಿ, ನಾವ್ಯಾಕೆ ಸುಳ್ಳು ಹೇಳಬೇಕು? ನಾವು ಬದುಕಬೇಕಾದ್ರೆ ಹೇಳಲೇಬೇಕು. ಈ ದಿನ ನಮ್ಮಲ್ಲಿಯೂ ಅನೇಕರು ಇದೇ ಫಾರ್ಮುಲಾ ಬಳಸ್ತಾರೆ. ನಾನು ಬದುಕಬೇಕಾದರೆ, ನನ್ನ ಕುಟುಂಬ ಬದುಕಿಸಿಕೊಳ್ಳಬೇಕಾದ್ರೆ, ನನ್ನ ಮಕ್ಕಳನ್ನು ಓದಿಸಿಕೊಳ್ಳಬೇಕಾದ್ರೆ ಸುಳ್ಳು ಹೇಳಲೇಬೇಕಾಗುತ್ತೆ. ಉದ್ಯೋಗದಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ, ವ್ಯಾಪಾರದಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ, ಮನೆಯಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ, ಬಂಧುಗಳೊಂದಿಗೆ ಸುಳ್ಳು ಹೇಳಲೇಬೇಕಾಗುತ್ತೆ, ಪಕ್ಕದ ಮನೆಯವರೊಂದಿಗೆ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕುತ್ತಿದ್ದಾರೆ. ದಯವಿಟ್ಟು ಕೇಳ್ರಿ. ಅದೇ ಸುಳ್ಳು ಅಬ್ರಹಾಮನಿಗೆ ಏನ್ ಮಾಡಿತು ಗೊತ್ತಾ? ಅಲ್ಲ ಕಲ್ಲೋಲ ಮಾಡಿ ಬಿಟ್ಟಿತು. ಅದೇ ಸುಳ್ಳು ಏನ್ ಮಾಡಿತು ಗೊತ್ತಾ? ಅಬ್ರಹಾಮನ ಕುಟುಂಬವನ್ನೇ ಎರಡು ಭಾಗವಾಗಿ ಮಾಡಿಬಿಟ್ಟಿತು. ಅಬ್ರಹಾಮನ ಕುಟುಂಬವನ್ನು ಒಡೆದು ಹಾಕಿತು. ನಿತ್ಯವೂ ತನ್ನ ಪಕ್ಕದಲ್ಲಿರಬೇಕಾದ ಅವನ ಹೆಂಡತಿ ಕಣ್ಮರೆಯಾದಳು. ಎಲ್ಲಿಗೆ ಹೋದಳು? ಕೊಂಡೊಯ್ಯಲ್ಪಟ್ಟಳು. ಯಾರ ಬಳಿಗೆ? ಫರೋಹನ ಬಳಿಗೆ. ಒಬ್ಬ ರಾಜನು ಅಂದವಾದ ಸ್ತ್ರೀಯನ್ನು ತನ್ನ ಪ್ಯಾಲೇಸ್ಗೆ, ತನ್ನ ರಾಜ್ಯಕ್ಕೆ ಯಾಕೆ ಕರೆಸಿಕೊಳ್ತಾನೆ? ಮದುವೆ ಮಾಡಿಕೊಳ್ಳುವುದಕ್ಕಾಗಿಯೋ ಇಟ್ಕೊಳ್ಳುವುದಕ್ಕಾಗಿಯೋ ತಾನೆ. ಎಷ್ಟು ಘೋರ ನೋಡಿ. ಅಬ್ರಹಾಮನು ಕೊನೆಗೆ ತಾನು ಹೇಳಿರುವ ಸುಳ್ಳಿನಿಂದ ತನ್ನ ಕುಟುಂಬವನ್ನೇ ಒಡೆದುಕೊಳ್ಳುತ್ತಾ ಇದ್ದ. ತನ್ನ ಪ್ರಾಣ ಕಾಪಾಡಿಕೊಳ್ಳುವುದಕ್ಕಾಗಿ ಕೊನೆಗೆ ತನ್ನ ಹೆಂಡತಿಯನ್ನೇ
ಆ ದಿನ ಒಂದು ಸುಳ್ಳಿನಿಂದ ಸಾಗ ಕಳುಹಿಸಿದ ಪ್ರಿಯರೇ, ಎಷ್ಟು ಘೋರ! ಇದೆಲ್ಲವನ್ನು ಪರಲೋಕದಿಂದ ದೇವರು ನೋಡಿದ್ರು. ಫರೋಹನನ್ನು ಗದರಿಸುತ್ತಾರೆ, ಫರೋನೇ, ಆ ಸ್ತ್ರೀಯ ತಂಟಿಗೆ ಬರಬೇಡ, ಆ ಸ್ತ್ರೀ ಒಬ್ಬ ಮನುಷ್ಯನ ಹೆಂಡತಿಯಾಗಿದ್ದಾಳೆ ಎಂದು ಫರೋಹನನ್ನು ಗದರಿಸ್ತಾರೆ. ಫರೋಹನು ಅಬ್ರಹಾಮನನ್ನು ಕರೆಸಿ, ನೀನು ಮಾಡಿದ್ದೇನು? ನಿನ್ನ ಹೆಂಡತಿ ಅಂತ ಹೇಳದೆ ನಿನ್ನ ಸಹೋದರಿ ಅಂತ ಹೇಳಿದೆ. ಆಕೆಯನ್ನು ನಾನು ಮದುವೆ ಮಾಡಿಕೊಳ್ತಾ ಇದ್ದೇನೇನೋ, ಅದಕ್ಕೆ ತಾನೇ ಕರೆಸಿರೋದು. ಒಂದು ವೇಳೆ ಫರೋಹನು ಸಾರಳಿಗೆ ಮದುವೆ ಮಾಡಿಕೊಂಡಿದ್ದೇ ಆದರೆ ಈ ಲೋಕಕ್ಕೆ ಅಬ್ರಹಾಮನ ಮೂಲಕ ಉದಯಿಸಬೇಕಾದ ಲೋಕರಕ್ಷಕನಾದ ಯೇಸು ಹುಟ್ಟುತ್ತಿರಲಿಲ್ಲ ಪ್ರಿಯರೇ, ಜನಿಸುತ್ತಾ ಇರಲಿಲ್ಲ ಪ್ರಿಯರೇ. ಅಂತಹ ಘೋರ ಕಾರ್ಯ ಆ ದಿನ ಅಬ್ರಹಾಮನ ಮೂಲಕ ನಡೀಲಿಕ್ಕಿತ್ತು. ಆದರೆ ಮಹಾಜ್ಞಾನವುಳ್ಳ ದೇವರು ಏನ್ ಮಾಡ್ತಾರೆ ಗೊತ್ತಾ? ಮಧ್ಯಸ್ಥಿಕೆ ವಹಿಸಿ ಫರೋಹನನ್ನು ಗದರಿಸುತ್ತಾರೆ. ಫರೋಹನು ಅಬ್ರಹಾಮನನ್ನು ಕರೆದು, ನೀನು ಮಾಡಿದೇನಯ್ಯ? ಎಂಥ ಮನುಷ್ಯನು ನೀನು? ಸುಳ್ಳು ಯಾಕೆ ಹೇಳ್ದೆ? ನಿನ್ನ ಹೆಂಡತಿಗೆ ಸಹೋದರಿ ಅಂತ ಹೇಳ್ದೆ. ನಿಜವಾಗ್ಲೂ ನಿನ್ನ ಸಹೋದರಿ ಅಂದ್ಕೊಂಡು ಆಕೆಯನ್ನು ಕರೆಸಿಕೊಂಡೆ. ನಿನ್ನಂಥವನು ನನ್ನ ದೇಶದಲ್ಲಿರಲು ಅರ್ಹನಲ್ಲ, ಹೋಗು ಹೊರಗೆ ಎಂದು ತಳ್ಳಿ ಹಾಕದ ಪ್ರಿಯರೇ. ಅಬ್ರಹಾಮನನ್ನು ಫರೋಹನು, ಈ ಮನುಷ್ಯನು ಸಂಸ್ಕಾರ ಇಲ್ಲದವನಾಗಿದ್ದಾನೆ, ಸುಳ್ಳು ಹೇಳಿ ತನ್ನ ಹೆಂಡತಿಯನ್ನೇ ಕಳ್ಕೊಂಡವನಾಗಿದ್ದಾನೆ, ಇಂಥವನು ನಮ್ಮ ದೇಶದಲ್ಲಿ ಇರಬಾರದು ಎಂದು ಹೇಳಿ ಅಬ್ರಹಾಮನನ್ನು ಹೊರಗೆ ತಳ್ಳಿ ಹಾಕಿದ. ಎಂಥ ಅವಮಾನ ನೋಡಿ! ಈ ಸುಳ್ಳು ಯಾವತ್ತಿಗೆ ಆಗಲಿ ಕ್ಷೇಮ ಅಲ್ಲ. ಸುಳ್ಳಿನ ಮೇಲೆ ಆಧಾರಗೊಂಡು ಜೀವಿಸುವುದಾಗಲಿ ಬದುಕುವುದಾಗಲಿ ಅದು ಎಂದಿಗೂ ಆತ್ಮಿಕತೆಯೇ ಅಲ್ಲ. ಅವಮಾನದೊಂದಿಗೆ, ನಾಚಿಕೆಯೊಂದಿಗೆ ಅಬ್ರಹಾಮನು ತಿರುಗಿ ಎಲ್ಲಿಗೆ ಬರ್ತಾನೆ ಗೊತ್ತಾ? ಓದುತ್ತೇನೆ ಕೇಳಿ. ಆದಿಕಾಂಡ 13ನೇ ಅಧ್ಯಾಯ 4ನೇ ವಚನ. ಅಬ್ರಹಾಮನು ಮೊದಲು ಯಜ್ಞವೇದಿಯನ್ನು ಕಟ್ಟಿಸಿದ ಸ್ಥಳಕ್ಕೆ ಬಂದು ಸೇರಿದನು. ಅಲ್ಲಿ ಅಬ್ರಹಾಮನು ಯೆಹೋವನ ನಾಮದಲ್ಲಿ ಪ್ರಾರ್ಥನೆ ಮಾಡಿದನು. ತಿರುಗಿ ಎಲ್ಲಿಗೆ ಬಂದನು ಹೇಳಿ? ಮೊದಲಿದ್ದ ಸ್ಥಳಕ್ಕೆ ಬಂದ. ಹೇಗೆ ಬಂದ? ಪಶ್ಚಾತ್ತಾಪದಿಂದ ಬಂದ. ದೇವರೇ, ಎಂಥ ಕೆಲಸ ಮಾಡಿದೆ! ಬರಗಾಲ ಬಂದಾಗ, ಕಷ್ಟ ಬಂದಾಗ ನಿಮ್ಮ ಪಾದ ಹಿಡಿದುಕೊಳ್ಳುವುದರ ಬದಲಿಗೆ, ಪ್ರಾರ್ಥಿಸುವುದರ ಬದಲಿಗೆ ಅದೇನೋ ದುಡುಕಿ ನಿರ್ಣಯ ತೆಗೆದುಕೊಂಡು ಫರೋಹನನ್ನು ಆಶ್ರಯಿಸಿದೆ, ಐಗುಪ್ತ್ಯವನ್ನು ಆಶ್ರಯಿಸಿದೆ, ಮರ್ಯಾದೆ ಕಳೆದುಕೊಂಡೆ. ಈಗ ಪಶ್ಚಾತ್ತಾಪ ಪಡ್ತಿದ್ದೇನೆ, ಪ್ರಲಾಪಿಸುತ್ತಿದ್ದೇನೆ, ಪರಿಶುದ್ಧ ಪಡಿಸಿರಿ ಎಂದು ಪ್ರಾರ್ಥಿಸ್ತಿದ್ದೇನೆ. ಇನ್ನೆಂದಿಗೂ ಕೂಡ ಸುಳ್ಳಿನ ಮೇಲೆ ಆಧಾರಗೊಂಡು ನಾನು ಜೀವಿಸುವುದಿಲ್ಲ, ನಿಮ್ಮ ಮೇಲೆಯೇ ಆಧಾರಗೊಳ್ಳುತ್ತೇನೆ. ಹೀಗೆ ದಾರಿ ತಪ್ಪಿದಂತಹ ಅಬ್ರಹಾಮನು ನೇರವಾಗಿ ಎಲ್ಲಿಗೆ ಬಂದನು ಗೊತ್ತಾ? ಯಾವ ಸ್ಥಳದಲ್ಲಿ ದೇವರನ್ನು ಬಿಟ್ಟು ಬಿಡ್ತಾನೋ, ದೇವರ ಸನ್ನಿಧಿಯನ್ನು ಬಿಟ್ಟು ಬಿಡ್ತಾನೋ ಅಲ್ಲಿಗೆ ತಿರುಗಿ ಬರ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದೇವರನ್ನೇ ಬಿಟ್ಟಿರುವಂಥವರು, ಆತ್ಮಿಕತೆಯನ್ನೇ ಬಿಟ್ಟಿರುವಂಥವರು, ಪರಿಶುದ್ಧತೆಯನ್ನೇ ಬಿಟ್ಟಿರುವಂಥವರು, ನಂಬಿಕೆಯನ್ನೇ ಬಿಟ್ಟಿರುವಂಥವರು, ಹೆಂಡತಿಯನ್ನು ಬಿಟ್ಟಿರುವಂಥವರು, ಗಂಡನನ್ನು ಬಿಟ್ಟಿರುವಂಥವರು, ಮಕ್ಕಳನ್ನು ಬಿಟ್ಟಿರುವಂಥವರು, ಸಭೆಯನ್ನು ಬಿಟ್ಟಿರುವಂಥವರು, ಸಾಕ್ಷಿಯನ್ನು ಬಿಟ್ಟಿರುವಂಥವರು ಯಾರಾದ್ರೂ ಇದ್ದೀರಾ? ತಿರುಗಿ ಬನ್ನಿರಿ ದೇವರ ಬಳಿಗೆ. ಬಂದ್ರೆ ಏನ್ ಮಾಡ್ತಾರೆ ದೇವರು? ಸುಳ್ಳುಗಾರನಾಗಿದ್ದ ಪ್ರಿಯರೇ, ಈ ಅಬ್ರಹಾಮನು ಒಮ್ಮೆ ಸುಳ್ಳಾಡಿದ. ಇಂತಹ ಸುಳ್ಳುಗಾರನು ತನ್ನ ಸುಳ್ಳಿನಿಂದ ತನ್ನ ಕುಟುಂಬವನ್ನೇ ಒಡೆದು ಹಾಕಿಕೊಳ್ಳಲು ಕೈ ಹಾಕಿದಂಥವನು ತನ್ನ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟಾಗ ಇಂತಹ ಸುಳ್ಳುಗಾರನನ್ನೇ ದೇವರು ಏನ್ ಮಾಡಿದ್ರು ಗೊತ್ತಾ? ದೊಡ್ಡ ನಾಯಕನನ್ನಾಗಿ ಮಾರ್ಪಡಿಸಿದರು ಪ್ರಿಯರೇ. ಇದೇ ಸುಳ್ಳುಗಾರನು ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ 40 ವರ್ಷಗಳ ನಂತರ ಏನಾಗುತ್ತಾನೆ ಗೊತ್ತಾ? ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸುವುದಕ್ಕೋಸ್ಕರ ಮೊದಲ ಹೆಜ್ಜೆ ಹಾಕುತ್ತಾನೆ. ಒಬ್ಬ ಸುಳ್ಳುಗಾರನೇ, ಆದರೆ ತನ್ನ ಜೀವಿತವನ್ನು ಸರಿಪಡಿಸಿಕೊಂಡು ತನ್ನ ಬದುಕನ್ನು ದೇವರಿಗೆ ಅರ್ಪಿಸಿಕೊಟ್ಟಾಗ ಈ ದಿನ ಇಡೀ ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾರ್ಪಟ್ಟ. ನೀವು ಕೂಡ ಒಬ್ಬ ಸುಳ್ಳುಗಾರನಾಗಿರ್ಬೋದು. ಬಾಯಿ ತೆರೆದ್ರೆ ಸಾಕು ಸುಳ್ಳಾಡೋದು. ಹೆಂಡತಿಗೆ ಸುಳ್ಳು, ಗಂಡನಿಗೆ ಸುಳ್ಳು, ಮಕ್ಕಳಿಗೆ ಸುಳ್ಳು, ನೆಂಟರಿಗೆ ಸುಳ್ಳು, ಸ್ನೇಹಿತರಿಗೆ ಸುಳ್ಳು, ಜೊತೆ ಸಹೋದರರಿಗೆ ಸುಳ್ಳು, ಉದ್ಯೋಗದ ಸ್ಥಳದಲ್ಲಿ ಸುಳ್ಳು, ವ್ಯಾಪಾರದಲ್ಲಿ ಸುಳ್ಳು, ಹೀಗೆ ನಿಮ್ಮ ಬದುಕೆಲ್ಲ ಸುಳ್ಳಾಗಿರೋದಾದ್ರೆ ಕೇಳಿರಿ, ಅವಮಾನಕ್ಕೆ ಗುರಿಯಾಗುತ್ತೀರಿ, ಅಪಕೀರ್ತಿಗೆ ಒಂದು ದಿನ ಗುರಿಯಾಗುತ್ತೀರಿ. ಆ ರೀತಿ ಆಗಲಾರದೆ ನಿಮ್ಮ ಜೀವಿತ ಚೆನ್ನಾಗಿರಬೇಕಾದ್ರೆ ಈ ದಿನವೇ ಸುಳ್ಳಾಡುವಂತಹ ನಾಲಿಗೆಯನ್ನು ತೊಲಗಿಸಿಕೊಂಡು ಕರ್ತನ ಪಾದವನ್ನು ಹಿಡಿದುಕೊಂಡು ನಿಮಗಿರುವ ಪ್ರತಿ ಕಷ್ಟ ಆತನೇ ತೀರಿಸುತ್ತಾನೆ. ನೀವು ಆಧಾರ ಮಾಡಿಕೊಳ್ಳಬೇಕಾದದ್ದು ಸುಳ್ಳಲ್ಲ, ನೀವು ಆಧಾರ ಮಾಡಿಕೊಳ್ಳಬೇಕಾದದ್ದು ಆಪತ್ ಬಾಂಧವನಾಗಿರುವಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಎಂದು ನಂಬಿ ಈ ದಿನ ಮೊದಲುಗೊಂಡು ದೇವರು ಆಶಿಸಿದಂತೆ ಜೀವಿಸೋಣವೇ? ಹಾಗಾದ್ರೆ ಬನ್ನಿ, ಇದ್ದ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ, ಬಹು ನೇರವಾಗಿ, ಬಹು ಸ್ಪಷ್ಟವಾಗಿ, ಶಕ್ತಿಯುತವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದ್ದೀರಿ. ಅಬ್ರಹಾಮನು ಒಬ್ಬ ಸುಳ್ಳುಗಾರನಾಗಿದ್ದ,
ಆ ಸುಳ್ಳಿನಿಂದ ದೇವರೇ ಅವನು ಎಷ್ಟೋ ನಷ್ಟ ಹೋಗಿದ, ಎಷ್ಟೋ ಕಷ್ಟಗಳನ್ನು ತಂದುಕೊಂಡ. ಆದರೆ ಅದೇ ಸುಳ್ಳುಗಾರನು ನಿಮ್ಮ ಸನ್ನಿಧಿಗೆ ಸೇರಿ ಪಶ್ಚಾತ್ತಾಪ ಪಟ್ಟು ತನ್ನ ಜೀವಿತ ಮರುಸಮರ್ಪಣೆ ಮಾಡಿಕೊಂಡಾಗ ಎಷ್ಟೋ ಅದ್ಭುತನಾದ ಆತ್ಮಿಕನನ್ನಾಗಿ ಮಾರ್ಪಡಿಸಿದೀರಿ, ಎಷ್ಟೋ ಶ್ರೇಷ್ಠ ನೀತಿವಂತನನ್ನಾಗಿ ಮಾರ್ಪಡಿಸಿದ್ರಿ ದೇವರೇ. ಈ ದಿನ ನಮ್ಮ ಮಧ್ಯ ಯಾರ್ಯಾರು ಸುಳ್ಳಿನ ಮೇಲೆ, ಅನ್ಯಾಯದ ಮೇಲೆ, ಅಕ್ರಮದ ಮೇಲೆ ಆಧಾರಗೊಂಡು ಜೀವಿಸುತ್ತಾ ಸಂಪಾದಿಸುತ್ತಾ ದೇವರೇ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿಗಳಾಗಿದ್ದಾರೋ ಅವರು ಎಂದೇ ಆಗಲಿ ಸ್ಥಿರಗೊಳ್ಳುವುದಿಲ್ಲ, ಉದ್ಧಾರ ಆಗೋದಿಲ್ಲ ಎಂಬ ಈ ವಾಸ್ತವ ಗ್ರಹಿಸಿ ಗುರುತಿಸಿ ತಮ್ಮ ಆತ್ಮಿಕ ಜೀವಿತವನ್ನು ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುತ್ತಾ ಈ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತಿರುವ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ದೇವರೇ. ನಮ್ಮ ಬಾಯಿಂದ ಸುಳ್ಳು ಮಾತುಗಳು ಬರಬಾರದು. ನಮ್ಮ ಬದುಕು ದೇವರೇ ಅಪಕೀರ್ತಿಯ ಪಾಲಾಗಬಾರದು, ಆಪತ್ತಿನೊಳಗೆ ಸಿಕ್ಕಾಕೊಳ್ಳಬಾರದು ದೇವರೇ. ನಿಮ್ಮ ಮಾತನ್ನು ಕೇಳಿ ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮನ್ನೇ ಬಹಳವಾಗಿ ಪ್ರೀತಿಸಿ ನಿಮಗೋಸ್ಕರವೇ ಜೀವಿಸುವ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.